ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ರಾಣಿನ ಮನೆಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ಹಾಗಾಗಿ ಅವನು ಎಲ್ಲಿಗೆ ಹೋದರೂ ಕರ್ಕೊಂಡೇ ಹೋಗಬೇಕಾಗತ್ತೆ. ಏಕೆಂದರೆ ಅಷ್ಟು ಸೇಫ್ ಇರಲ್ಲ. ಅವನಾದರೆ ಏನೇ ಆದರೂ ಕಾಪಾಡ್ತಾನೆ. ಹಾಗಾಗಿ ಬಾಮ್ಮ ಹೋಗೋಣ ಅಂತ, ಈ ಕೆಲಸ ಇದೆ ಬಾಮ್ಮ ಹೋಗೋಣ ಅಂತ ಕರಿತಾನೆ. ಅದಕ್ಕೆ ರಾಣಿ ಹೆದ್ರಿಕಾಗುತ್ತೆ, ನನ್ನ ಬೈಕಲ್ಲಿ ಯಾವತ್ತೂ ಕೂತಿಲ್ಲ, ನಾನು ಕೂರಲ್ಲ ಅಂತ ಹೇಳ್ತಾಳೆ. ಇಲ್ಲ ಏನಾಗಲ್ಲ ಕೂತ್ಕೋಬಾ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ನಾನು ಕೂರಲ್ಲ ಅಂತಾಳೆ. ಕೂರಕ್ಕೆ ಇಷ್ಟ ಇದೆಯಾ ಅಂತ ಕೇಳ್ತಾನೆ. ಹ್ಞೂ ಇಷ್ಟ ಇದೆ, ಆದರೆ ಬಿದ್ದೋಗ್ತೀನಿ ಅಂತ ಭಯ ಇದೆ ಅಂತಾಳೆ. ಅದಕ್ಕೆ ಅವನೇನು ಮಾಡ್ತಾನೆ, ಹೋಗ್ಬಿಟ್ಟು ಒಂದು ಶಾಲ್ ಥರದ್ದು ದೊಡ್ಡದು ತೊಗೊಂಡು ಬಂದು ಅವನ ಸೊಂಟಕ್ಕೂ ಅವಳ ಸೊಂಟಕ್ಕೂ ಸೇರಿಸಿ ಕಟ್ಕೊಳ್ತಾನೆ. ಕಟ್ಟಿದಾಗ ಅವಳು ಹಿಡ್ಕೋ ಬಿಗಿಯಾಗಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ತಾಳೆ. ಆಮೇಲೆ ಕಣ್ಣು ಮುಚ್ಕೊಂಡೇ ಇರ್ತಾಳೆ. ಅದು ಕಣ್ಣು ಮುಚ್ಕೋಬೇಡ, ಮೇಲೆ ನೋಡು, ಕಣ್ಬಿಡು, ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ ಕಣ್ಬಿಟ್ರೆ ಅಂತ ಹೇಳ್ತಾನೆ. ಹೌದಾ, ಕಣ್ಬಿಟ್ರೆ ಚೆನ್ನಾಗಿ ಕಾಣುತ್ತಾ? ಹ್ಞೂ ಚೆನ್ನಾಗಿ ಕಾಣುತ್ತೆ ಅಂತ ಕಣ್ಬಿಡ್ತಾಳೆ. ಆವಾಗ ಚೆನ್ನಾಗಿರುತ್ತೆ. ಆವಾಗ ಅವನ್ನ ತಪ್ಪಿಕೊಂಡು ಕೂತ್ಕೋತಾಳೆ. ಕೂತ್ಕೊತಾಳೆ. ಇವಾಗ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಹ್ಞೂ ಚೆನ್ನಾಗಿದೆ ಅಂತಾಳೆ. ಹೀಗೆ ಎಲ್ಲಿಗೆ ಹೋಗೋದಾದ್ರೂ ಜೊತೆನೇ ಕರ್ಕೊಂಡು ಹೋಗ್ತಾ ಇರ್ತಾನೆ, ಕರ್ಕೊಂಡು ಬರ್ತಾ ಇರ್ತಾನೆ. ಅವಳಿಗೆ ಅಭ್ಯಾಸ ಇರಲ್ಲ, ರಾಣಿಗೆ ಬೈಕ್ ಮೇಲೆ ಕೂತು, ಪಾಪ ಯಾವತ್ತೂ ಕೂತಿಲ್ಲಲ್ಲ, ಹಾಗಾಗಿ ಸೊಂಟಕ್ಕೆ ಆ ಥರ ಕಟ್ಕೊಂಡು ಕರ್ಕೊಂಡು ಹೋಗ್ತಾನೆ. ಮತ್ತು ಬರುವಾಗ ಲಾಯರ್ ಆಫೀಸಿಗೆ ಹೋಗ್ತಾನೆ. ಅಲ್ಲಿ ಫೈಲ್ ಕೊಡೋದಿರುತ್ತೆ, ಅದನ್ನ ತಗೊಂಡೋಗಿ ಭಾರ್ಗವಿ ಹತ್ರ ಕೊಡ್ತಾನೆ. ಈ ಕಡೆ ಒಂದು ವರ್ಧ ತಂಗಿ ಹತ್ರ ಹೇಳ್ತಾ ಇರ್ತಾನೆ. ಅಲ್ಲಿ ಕ್ರೈಮ್ ನಡೆದ ದಿವಸ ನಾನು ಮಾತ್ರ ಇದ್ದಿದ್ದು, ಕಾವೇರಿ ನಾನು ಮತ್ತೆ ಇದ್ದು, ಆಮೇಲೆ ಕ್ರೈಮ್ ಆದಮೇಲೆ ಬಾಲ ಬಂದ. ಅದೇ ಮೂರನೇ ವ್ಯಕ್ತಿ ಯಾರು, ಅವರಿಗೆ ಹೆಂಗೆ ಈ ವಿಷಯ ಎಲ್ಲ ಗೊತ್ತಾಗ್ತಾಯಿದೆ, ಯಾರಿರ್ಬೋದು ಅಂತ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ. ಮೂರನೇ ವ್ಯಕ್ತಿಯಿಂದ ಬಂದುಬಿಟ್ಟಿದೆ, ವರ್ಧನೆ ಇದು ಮಾಡಿರೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಕಡೆ ಭಾರ್ಗವಿ ಆಫೀಸಲ್ಲಿ ಇರ್ತಾಳೆ. ಅಲ್ಲಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಕೊಡ್ತಾನೆ ಫೈಲು. ಕಾವೇರಿ ಹತ್ರ ಸತ್ಯ ಸೈನ್ ಹಾಕ್ಸ್ಕೊ ಬಂದಿದ್ದಾನೆ ಮೇಡಮ್, ತಗೊಳ್ಳಿ ಅಂತೇಳಿ. ಸರಿ ಅಂತ ಇಸ್ಕೋತಾಳೆ. ಈಸ್ಕೊಂಡು ನೋಡ್ತಾಳೆ. ಆಮೇಲೆ ಎಷ್ಟು ದಿನಕ್ಕೆ ಆದಷ್ಟು ಬೇಗ ಬಿಡಿಸಿ ಮೇಡಮ್, ನೀವು ಯಾವತ್ತು ಬಿಡಿಸ್ತೀರಾ ಅಂತಲೇ ನಾನು ಕಾಯ್ತಾ ಇರ್ತೀನಿ ಪ್ರತಿ ದಿವಸನೂ ಅಂತ. ಆಯಿತು, ವಾದ ಮಾಡಿ ಬಿಡಿಸೋಣಂತೆ, ಆಯಿತು ಅಂತ ಹೇಳ್ತಾಳೆ. ಆಮೇಲೆ ಹಂಗಂತ ಹೇಳ್ತಾಳೆ. ಆವಾಗಲೂ ರಾಣಿ ಅಲ್ಲೇ ಕೂತಿರ್ತಾಳೆ, ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಅರ್ಜೆಂಟು ಎಷ್ಟಾಗುತ್ತೋ ಅಷ್ಟು ಬೇಗ ಕಾವೇರಿನ ಬಿಡುಗಡೆ ಮಾಡಿಸ್ಬೇಕು ಮೇಡಮ್ ಅಂತ ಕೇಳ್ಕೊತಾನೆ. ಆವಾಗ ಕಾವೇರಿ ಬಾಲನ ಮುಖನೇ ನೋಡ್ತಾ ಇರ್ತಾಳೆ. ಇಷ್ಟೊಂದು ಆಸೆನ ನಮ್ಮಮ್ಮನ ಕಂಡ್ರೆ ಅಂತ ಹೇಳ್ಬಿಟ್ಟು. ಆಮೇಲೆ ಸುಮಾರು ಹೊತ್ತು ಮಾತುಕತೆ ಆಗುತ್ತೆ, ಹೇಗೆ ಬಿಡಿಸ್ಬೇಕು ಏನು ಎತ್ತ ಅಂತ ಎಲ್ಲ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಬಾಲುಗೆ ಒಂದು ಕರೆ ಬರುತ್ತೆ. ಆ ಕರೆನ ಸ್ವೀಕಾರ ಮಾಡಬೇಕು ಅಂತ ಅವನು ಆಚೆ ಬಂದೆ ಮೇಡಮ್ ಒಂದು 10 ನಿಮಿಷ ಅಂತೇಳಿ ಆಚೆ ಹೋಗ್ತಾನೆ. ಆವಾಗ ಭಾರ್ಗವಿ ಮಗು ಒಬ್ಬಳೇ ಕೂತಿದ್ದಾಳಲ್ಲ ಅಂತೇಳ್ಬಿಟ್ಟು ಭಾರ್ಗವಿಗೆ ಹೀಗಂತಾನೆ, ಸರಿ ನೀನು ಏನು ಇದು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ರಾಣಿಗೆ ಧೈರ್ಯ ಮಾಡಿ ಹೇಳ್ತಾನೆ. ರಾಣಿ ಕೂತ್ಕೊಂಡು ಎಲ್ಲ ಕಥೆನೂ ಕೇಳ್ತಾ ಇರ್ತಾಳೆ. ನಮ್ಮಪ್ಪ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರೋದನ್ನ ಎಲ್ಲ ಕೇಳ್ತಾ ಇರ್ತಾಳೆ. ಆಮೇಲೆ ಇಲ್ಲಿ ಸತ್ಯ ಮನೇಲಿ ಕೂತ್ಕೊಂಡು ಜಗತಿ ಮೇಲೆ ಚಿಂತೆ ಮಾಡ್ತಾ ಇರ್ತಾನೆ. ಅಲ್ಲ, ನನ್ನ ಕಾವೇರಿ, ನನ್ನ ಪ್ರೀತಿ ತಂಗಿನ ಕಾವೇರಿನೂ ಬಿಡ್ಸೋಕ್ಕಾಗಲಿಲ್ಲ, ರಾಣಿನೂ ಸಾಕೋಕ್ಕಾಗಲಿಲ್ಲ. ಎಂಥ ಜನ್ಮನಪ್ಪ ನಂದು, ದರಿದ್ರ ಜನ್ಮ, ಯಾವುದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅವನೇ ಬೇಜಾರು ಮಾಡ್ಕೋತಾ ಇರ್ತಾನೆ. ಆವಾಗ ಅವನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ನೀನು ಏನಕ್ಕೆ ಬೇಜಾರು ಮಾಡ್ಕೋತೀಯ, ಬಾಲ ಬಿಡಿಸ್ತಾನೆ ಬಿಡು, ನೀನೇನು ಟೆನ್ಷನ್ ತೊಗೊಳ್ಬೇಡ, ಬಾಲ ಬಿಡಿಸ್ತಾನೆ. ರಾಣಿ ಈಗ ಸೇಫಾಗಿ ಅಲ್ಲಿದ್ದಾಳಲ್ವಾ, ಇನ್ನೇನೂ ತೊಂದರೆ ಇಲ್ಲ, ಬಾಲ ಬಿಡಿಸ್ತಾನೆ ಬಿಡು ಅಂತ ಹೇಳ್ತಾನೆ. ಸರಿ ಆಯಿತು ಅಂತೇಳ್ಬಿಟ್ಟು ಸತ್ಯ ಸರಿ ಸಮಾಧಾನ ಮಾಡ್ಕೋತಾನೆ. ಈ ಕಡೆ ಭಾರ್ಗವಿ
ರಾಣಿಗೆ ಏನೋ ಒಂದು ಕತೆ ಹೇಳಿ ಅವಳನ್ನು ಸ್ವಲ್ಪ ಇದು ಮಾಡ್ತಾಯಿರ್ತಾಳೆ. ನಮ್ಮಪ್ಪ ನನ್ನನ್ನು ಕಂಡ್ರೆ ತುಂಬ ಇಷ್ಟಪಡೋರು, ನಾನು ಎಷ್ಟು ದೊಡ್ಡವಳಾದ್ರೂ ನನ್ನನ್ನು ಅಷ್ಟು ಆಸೆ ಕಣ್ಣಿನಿಂದ ನೋಡೋರು, ತುಂಬ ಒಳ್ಳೆಯ ಅಪ್ಪ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಅದೆಲ್ಲ ಹೇಳಿದಾಗ ಕೇಳಿಸ್ಕೊಳ್ಳುತ್ತೆ ಮಗು. ಆಮೇಲೆ ನನಗೆ ಸ್ಲಿಪ್ಪರ್ ಹಾಕೋರು ನಮ್ಮಪ್ಪ, ಆಮೇಲೆ ತಲೆ ಬಾಚೋರು, ಆಮೇಲೆ ಬಟ್ಟೆ ಹಾಕು ಅಂತ ಇಂತಿಂಥ ಬಟ್ಟೆನೇ ಹಾಕೋಬೇಕು ಅನ್ನೋರು. ಅವೆಲ್ಲ ಎಷ್ಟು ಬೇಗ ನಡೆದೋಯ್ತು ಅಂದರೆ ತುಂಬ ಬೇಗನೆ ಆಗೋಯ್ತು. ಆಮೇಲೆ ಬೊಂಬೆಗಳೆಲ್ಲ ತಂದು ಕೊಡೋದು, ಮತ್ತು ಏನಕ್ಕೂ ಹೆದರಬೇಡ ರಾಣಿ ಅಂತ ಹೇಳೋದು, ಇದೆಲ್ಲ ಅವ್ರ ಅಪ್ಪನೂ ಮಾಡ್ತಾನೆ. ಹಂಗಾಗಿ ಅವ್ರ ಅಪ್ಪನ ಕಂಡ್ರೆ ಆಸೆ ಬರ್ತಾಯಿದೆ, ಆದರೆ ಹೇಳ್ಕೊಳಂಗಿಲ್ಲ ಅಷ್ಟೇ. ತುಂಬ ಅದೃಷ್ಟ ಮಾಡಿದೀಯ ರಾಣಿ, ಹಾಗೆ ಹೀಗೆ ಇಂಥ ಅಪ್ಪನ ಪಡೆಯೋದಕ್ಕೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.